ಅಲ್ಪಸಂಖ್ಯಾತ ಇಲಾಖೆ ವಸತಿ ಶಾಲೆಯ ಪಿಯು ವಿದ್ಯಾರ್ಥಿನಿ ಗರ್ಭಿಣಿ. ಕೊಪ್ಪಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪಿಯುಸಿ ವಿದ್ಯಾರ್ಥಿನಿ. ಮೈನಾರಿಟಿ ಇಲಾಖೆಯ ವಸತಿ ಶಾಲೆಯ ಪಿಯು ವಿದ್ಯಾರ್ಥಿನಿ ಗರ್ಭಿಣಿ. ಕೊಪ್ಪಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪಿಯುಸಿ ಕಲಿತಾ ಇದ್ದಂಥ ವಿದ್ಯಾರ್ಥಿನಿ. ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿನ ಸುರಕ್ಷತೆಯ ಬಗ್ಗೆ ವ್ಯಾಪಕ ಚರ್ಚೆ. ವಸತಿ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದ ಆರೋಪವೂ ಇದೆ. ಮದುವೆಯಾಗುವುದಾಗಿ ಆಮಿಷವೊಡ್ಡಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ. ಫೆಬ್ರವರಿ 19ನೇ ತಾರೀಕು ಬಾಲಕಿಗೆ ರಕ್ತಸ್ರಾವವಾಗಿದ್ದ ಹಿನ್ನೆಲೆ ವೈದ್ಯಕೀಯ ತಪಾಸಣೆ ನಡೆಸಿದಾಗ ಬಾಲಕಿ ಗರ್ಭಿಣಿಯಾಗಿರುವುದು ಬೆಳಕಿಗೆ ಬಂದಿದೆ. ಬಾಲಕಿಗೆ ಆಸ್ಪತ್ರೆಗೆ ದಾಖಲಿಸಿದ ವೈದ್ಯಕೀಯ ಚಿಕಿತ್ಸೆ, ವಿದ್ಯಾರ್ಥಿನಿಯ ಹೇಳಿಕೆ ದಾಖಲಿಸಿಕೊಂಡು ತನಿಖೆ ಪ್ರಾರಂಭ ಆಗಿದೆ. ಪ್ರಾಂಶುಪಾಲರ ಅಮಾನತಿಗೆ ಒತ್ತಾಯಿಸಿ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕಳೆದ ನವೆಂಬರ್ನಲ್ಲಿ ಕೊಪ್ಪಳದ ಕುಕನೂರು ವಿದ್ಯಾರ್ಥಿ ನಿಲಯದಲ್ಲಿ ಅಪ್ರಾಪ್ತ ಬಾಲಕಿಗೆ ಹೆರಿಗೆ ಪ್ರಕರಣ ಆಗಿತ್ತು. ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಅಲ್ಪಸಂಖ್ಯಾತ ಇಲಾಖೆ ವಸತಿ ಶಾಲೆಯ ಪಿಯು ವಿದ್ಯಾರ್ಥಿನಿ ಗರ್ಭಿಣಿ ಅಂದ್ರೆ ಏನರ್ಥ? ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಅನುದಾನಿತ ಶಾಲೆಗಳವೆಲ್ಲ. ಆ ಶಾಲೆಗೆ ವಿದ್ಯಾರ್ಥಿಗಳು ಬರೋದು ಕಲಿಯೋದಕ್ಕೆ, ಸಮಾಜದ ಸತ್ಪ್ರಜೆಗಳಾಗೋದಕ್ಕೆ, ಗರ್ಭಿಣಿ ಆಗೋದಕ್ಕಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಹದ್ದು. ಅದು ಕೂಡ ಒಂದು ಸರ್ಕಾರಿ ಅನುದಾನಿತ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಶಾಲೆ. ಸರ್ಕಾರ ಪ್ರತ್ಯೇಕವಾಗಿ ಗಮನ ಹರಿಸಬೇಕಾದಂಥ ಒಂದು ಇಲಾಖೆ. ಆ ಇಲಾಖೆಯ ಹೆಣ್ಣು ಮಕ್ಕಳು ತುಂಬು ಗರ್ಭಿಣಿ ಆಗ್ತಿದ್ದಾರೆ ಅನ್ನೋದಾದರೆ, ಇನ್ನು ಈ ಆರೋಪ ಹೊರಗೆಲ್ಲೂ ಗೊತ್ತಾಗದಂತೆ ಅಲ್ಲಿನ ಪ್ರಾಂಶುಪಾಲರು ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟರಂತೆ. ಏನು ಹೇಳೋಣ? ಇದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿನ ಸುರಕ್ಷತೆಯ ಬಗ್ಗೆ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿಮ್ಮ ಮಕ್ಕಳನ್ನು ಮೊರಾರ್ಜಿ ಶಾಲೆಗಳಿಗೆ ಸೇರಿಸಬೇಕಾದ್ರೆ ಆ ಶಾಲೆಯಲ್ಲಿ ಇರ್ತಕ್ಕಂತಹ ಪ್ರಾಂಶುಪಾಲರು ಸೆಕ್ಸ್ ಹಿನ್ನೆಲೆ ಇರ್ತಕ್ಕಂತಹ ವ್ಯಕ್ತಿಗಳ ಅಂತಲೂ ಕೂಡ ನೋಡಬೇಕಾಗಿ ಬರುತ್ತೆ. ಸೆಕ್ಸ್ ಅಫೆಂಡರ್ಗಳ ಅಂತಾನೂ ಕೂಡ ನೋಡಬೇಕಾಗಿ ಬರುತ್ತೆ. ಯಾವುದಾದ್ರೂ ಲೈಂಗಿಕ ಅಪರಾಧದಲ್ಲಿ ಏನಾದರೂ ತೊಡಗಿಕೊಂಡವರ, ಮಕ್ಕಳ ಮುಖ ನೋಡ್ಕೊಂಡು ಪಾಠ ಮಾಡೋರ, ಅಥವಾ ಅವರ ಬೆಳವಣಿಗೆಯ ಅಂಗಾಂಗಗಳನ್ನು ನೋಡ್ಕೊಂಡು ಪಾಠ ಮಾಡೋರ, ಇವೆಲ್ಲವನ್ನು ಕೂಡ ಕ್ರಾಸ್ ವೆರಿಫೈ ಮಾಡಕೊಂಡೇ ಶಾಲೆಗೆ ಸೇರಿಸಬೇಕಾದ ಪರಿಸ್ಥಿತಿ ಮುಂದೊಮ್ಮೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೆಕೆಂಡ್ PU ಕಲಿತಾ ಇದ್ದಂತಹ ಆ ವಿದ್ಯಾರ್ಥಿನಿ ಏಕಾಏಕಿ ಗರ್ಭಿಣಿ ಆಗ್ತಾರೆ. ಪೋಷಕರಿಗೆ ಇದು ಆತಂಕ. ಆ ಶಾಲೆಯಲ್ಲಿ ಇನ್ನುಳಿದಂತಹ ಆ ವಿದ್ಯಾರ್ಥಿನಿಗಳ ಪರಿಸ್ಥಿತಿ ಏನಾಗಿರಬಹುದು, ಅದರ ಬಗ್ಗೆಯೂ ಕೂಡ ಪೋಷಕರಿಗೆ ಆತಂಕ ಇರುತ್ತೆ. ವಸತಿ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆರೋಪವೂ ಇದೆ. ಮದುವೆ ಆಗೋದಾಗಿ ಆಮಿಷವೊಡ್ಡಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ. ಫೆಬ್ರವರಿ 19ನೇ ತಾರೀಕು ಬಾಲಕಿಗೆ ರಕ್ತಸ್ರಾವವಾಗಿದ್ದ ಹಿನ್ನೆಲೆ ವೈದ್ಯಕೀಯ ತಪಾಸಣೆ ನಡೆಸಿದಾಗ ಬಾಲಕಿ ಗರ್ಭಿಣಿಯಾಗಿರುವುದು ಬೆಳಕಿಗೆ ಬಂದಿದೆ. ಬಾಲಕಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ವಿದ್ಯಾರ್ಥಿ ನಿಲಯ ಅಲ್ಲಿ ಈ ತರಹದ ಅಸುರಕ್ಷತೆ ಎನ್ನುವಂತಹದ್ದು ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಕಾರಣವಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿ, ಸಂಬಂಧಪಟ್ಟಂಥ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.